أشهد أن لا إله إلا الله أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ನಾನು ಕಳೆದ ಒಂದು ಖುತಬದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆಯ ಹಿನ್ನೆಲೆಯಲ್ಲಿ ಅವರಲ್ಲಿದ್ದ ದೈವಿಕ ಪ್ರೇಮದ ಬಗ್ಗೆ ಹೇಳಿದ್ದೆ. ಆ ವಿಷಯದ ಕುರಿತಾಗಿಯೇ ಇಂದು ಇನ್ನೂ ಹೆಚ್ಚಿನ ವಿಷಯಗಳನ್ನು ವಿವರಿಸುತ್ತೇನೆ. ಯೌವನದಲ್ಲಿ ಮತ್ತು ಪ್ರವಾದಿತ್ವದ ವಾದಕ್ಕಿಂತ ಮುಂಚೆಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ದೈವಿಕ ಪ್ರೇಮದ ಆವೇಶ ಎಷ್ಟಿತ್ತಂದರೆ ಅವರು ತಳಮಳಗೊಂಡು ಗುಹೆಯೊಳಗೆ ಹೋಗಿ ತಮ್ಮ ಪ್ರಿಯ ಪ್ರಭುವಿನೊಂದಿಗೆ ಸಂಭಾಷಣೆಯಲ್ಲಿ ಮತ್ತು ಆರಾಧನೆಯಲ್ಲಿ ಮಗ್ನರಾಗುತ್ತಿದ್ದರು. ಇದೇ ಪ್ರೇಮದ ಬಗ್ಗೆ ಉಲ್ಲೇಖಿಸುತ್ತಾ ಹಜರತ್ ಮಸೀಹ್ ಅಲ್ ಇಸ್ಲಾಂ ಹೀಗೆ ವಿವರಿಸುತ್ತಾರೆ: ನಿಜವಾದ ವಿಷಯವೇನೆಂದರೆ ಅಲ್ಲಾಹನೊಂದಿಗೆ ಪ್ರೀತಿ ಮತ್ತು ಒಲವು ಉಂಟಾಗುವಾಗ ಲೋಕ ಮತ್ತು ಲೌಕಿಕ ಜನರ ಬಗ್ಗೆ ಒಂದು ರೀತಿಯ ವಿರಕ್ತಿ ಮತ್ತು ಅಸಹ್ಯ ಉಂಟಾಗುತ್ತದೆ. ಸಹಜವಾಗಿಯೇ ಏಕಾಂತತೆ ಇಷ್ಟವಾಗತೊಡಗುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ಥಿತಿಯು ಹೀಗೇ ಆಗಿತ್ತು. ಅಲ್ಲಾಹನ ಪ್ರೇಮದಲ್ಲಿ ಅವರು ಎಷ್ಟು ಲೀನರಾಗಿದ್ದರೆಂದರೆ ಅವರಿಗೆ ಆ ಏಕಾಂತದಲ್ಲೇ ಸಂಪೂರ್ಣ ಆನಂದ ಮತ್ತು ತೃಪ್ತಿ ಸಿಗುತ್ತಿತ್ತು. ಯಾವುದೇ ಆರಾಮ ಅಥವಾ ಸೌಕರ್ಯಗಳಿಲ್ಲದ ಮತ್ತು ಹೋಗಲು ಕೂಡ ಭಯವಾಗುವಂತಹ ಸ್ಥಳದಲ್ಲಿ ಅವರು ಅನೇಕ ರಾತ್ರಿಗಳನ್ನು ಒಂಟಿಯಾಗಿ ಕಳೆಯುತ್ತಿದ್ದರು. ಇದರಿಂದ ಅವರು ಎಷ್ಟು ಧೈರ್ಯಶಾಲಿ ಮತ್ತು ಶೌರ್ಯವಂತರಾಗಿದ್ದರು ಎಂಬುದು ತಿಳಿದುಬರುತ್ತದೆ. ಅಲ್ಲಾಹನೊಂದಿಗಿನ ಸಂಬಂಧವು ಗಾಢವಾಗುವಾಗ ಶೌರ್ಯವು ತಾನಾಗಿಯೇ ಬರುತ್ತದೆ. ಆದ್ದರಿಂದಲೇ ಸತ್ಯವಿಶ್ವಾಸಿಯು ಎಂದಿಗೂ ಹೇಡಿಯಾಗಿರುವುದಿಲ್ಲ. ಲೌಕಿಕ ಜನರು ಹೇಡಿಗಳಾಗಿರುತ್ತಾರೆ. ಅವರಲ್ಲಿ ನಿಜವಾದ ಶೌರ್ಯವಿರುವುದಿಲ್ಲ. ಹಜರತ್ ಮಸೀಹ್ ಅಲ್ ಇಸ್ಲಾಂ ಹೇಳುತ್ತಾರೆ, ಅಲ್ಲಾಹನು ತನ್ನ ಅನುಗ್ರಹವನ್ನು ಪ್ರಯತ್ನ ಮತ್ತು ಶ್ರಮದ ಮೇಲೆ ಅವಲಂಬಿತವಾಗಿ ಇರಿಸಿದ್ದಾನೆ. ಇದರಲ್ಲಿ ಸಹಾಬ್ಯರ ಜೀವನ ಕ್ರಮವು ನಮಗೆ ಒಂದು ಆದರ್ಶ ಮತ್ತು ಉತ್ತಮ ಮಾದರಿಯಾಗಿದೆ. ಸಹಾಬ್ಯರ ಜೀವನವನ್ನು ಒಮ್ಮೆ ಗಮನಿಸಿ ನೋಡಿ. ಅವರು ಕೇವಲ ಸಾಧಾರಣ ನಮಾಜ್ಗಳಿಂದಲೇ ಅಂತಹ ಉನ್ನತ ಸ್ಥಾನಗಳನ್ನು ಪಡೆದುಕೊಂಡರೆ ಅಲ್ಲ, ಬದಲಾಗಿ ಅವರು ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲು ತಮ್ಮ ಪ್ರಾಣದ ಹಂಗನ್ನು ಕೂಡ ತೊರೆದರು ಮತ್ತು ಕುರಿಮೇಕೆಗಳಂತೆ ಅಲ್ಲಾಹನ ಮಾರ್ಗದಲ್ಲಿ ಬಲಿಯಾದರು. ಆಗಲೇ ಅವರಿಗೆ ಅಂತಹ ಸ್ಥಾನ ಲಭಿಸಿತ್ತು. ಹಜರತ್ ಮಸೀಹ್ ಅಲ್ ಇಸ್ಲಾಂ ಹೇಳುತ್ತಾರೆ, ನಾವು ಅನೇಕ ಜನರನ್ನು ನೋಡಿದ್ದೇವೆ. ಅವರು ಕೇವಲ ಒಂದು ಮಂತ್ರ ಅಥವಾ ಹೂಂಕಾರದ ಮೂಲಕ ತಮಗೆ ಉನ್ನತ ಸ್ಥಾನಗಳು ಲಭಿಸಲಿ ಮತ್ತು ಅಲ್ಲಾಹನ ಸಿಂಹಾಸನದ ತನಕ ತಮಗೆ ಪ್ರವೇಶ ಲಭಿಸಲಿ ಎಂದು ಬಯಸುತ್ತಾರೆ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ ಶ್ರೇಷ್ಠರು ಯಾರಿದ್ದಾರೆ? ಅವರು ಮಾನವ ಕುಲದಲ್ಲೇ ಶ್ರೇಷ್ಠರು ಮತ್ತು ಪ್ರವಾದಿಗಳಲ್ಲಿ ಶ್ರೇಷ್ಠರು ಆಗಿದ್ದರು. ಅವರೇ ಅಂತಹ ಸುಲಭದ ದಾರಿಗಳಿಂದ ಹೋಗದೆ ಕಷ್ಟಪಟ್ಟಿರುವಾಗ ಅದನ್ನು ಮಾಡಲು ಸಾಧ್ಯವಿರುವ ಬೇರೆ ಯಾರಿದ್ದಾರೆ? ನೋಡಿ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿರಾ ಗುಹೆಯಲ್ಲಿ ಎಂತಹ ಕಠಿಣತೆಯನ್ನು ಸಹಿಸಿದ್ದರು ಎಂಬುದು ಅಲ್ಲಾಹನೇ ಬಲ್ಲನು. ದೀರ್ಘಕಾಲದವರೆಗೆ ಅವರು ರೋಧಿಸುತ್ತಾ ಅಲ್ಲಾಹನ ಮೊರೆ ಹೋಗುತ್ತಿದ್ದರು. ಆತ್ಮದ ಶುದ್ಧೀಕರಣಕ್ಕಾಗಿ ಅವರು ಎಂತಹ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮವನ್ನು ಪಟ್ಟರು. ಆಗ ಮಾತ್ರ ದೈವಿಕ ಅನುಗ್ರಹವು ಅವರ ಮೇಲೆ ವರ್ಷಿಸಿತ್ತು. ಅಲ್ಲಾಹನ ಪ್ರೇಮದಲ್ಲಿ ಅವರ ನಮಾಜ್ಗಳ ಸ್ಥಿತಿ ಹೇಗಿತ್ತಂದರೆ, ಮುತರ್ರಫ್ ತಮ್ಮ ತಂದೆಯಿಂದ ಹೀಗೆ ವರದಿ ಮಾಡುತ್ತಾರೆ: ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಹೋದಾಗ ಅವರು ನಮಾಜ್ ಅನುಷ್ಠಿಸುತ್ತಿದ್ದರು. ಅವರ ಎದೆಯಿಂದ ಕುದಿಯುತ್ತಿರುವ ಪಾತ್ರೆಯ ಶಬ್ದದಂತೆ ಶಬ್ದ ಹೊರಬರುತ್ತಿತ್ತು. ಅವರು ಎಷ್ಟು ತೀವ್ರವಾಗಿ ಅಳುತ್ತಿದ್ದರು ಮತ್ತು ರೋಧಿಸುತ್ತಿದ್ದರೆಂದರೆ ಪಾತ್ರೆಯಲ್ಲಿ ನೀರು ಕುದಿಯುತ್ತಿರುವಂತೆ ಭಾಸವಾಗುತ್ತಿತ್ತು. ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹರ ವರದಿ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟೊಂದು ಆರಾಧನೆ ಮಾಡುತ್ತಿದ್ದರೆಂದರೆ ಮತ್ತು ಆರಾಧನೆ ಸಮಯದಲ್ಲಿ ದೀರ್ಘಕಾಲ ನಿಲ್ಲುತ್ತಿದ್ದರೆಂದರೆ ಅವರ ಪಾದಗಳು ಊದಿಕೊಳ್ಳುತ್ತಿದ್ದವು. ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಅನ್ಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೇಮ ಮತ್ತು ಆರಾಧನೆಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಒಂದೆಡೆ ಹೀಗೆ ಹೇಳುತ್ತಾರೆ:
ಹಜರತ್ ಆಯಿಷಾ ರಜಲ್ಲಾನ್ಹಾ ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಅಂತಿಮ ಅನಾರೋಗ್ಯದ ಸಮಯದಲ್ಲಿ ತೀವ್ರ ದೌರ್ಬಲ್ಯದಿಂದಾಗಿ ನಮಾಜಿಗೆ ಇಮಾಮತ್ ವಹಿಸಲು ಶಕ್ತರಾಗಿರಲಿಲ್ಲ. ಆದ್ದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಬೂಬಕರ್ ರಜಲ್ಲಾನ್ಹರೊಡನೆ ನಮಾಜಿಗೆ ಇಮಾಮತ್ ವಹಿಸಲು ಆದೇಶಿಸಿದರು. ಈ ಆದೇಶ ನೀಡಿದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ತಮ್ಮ ರೋಗದಲ್ಲಿ ಸ್ವಲ್ಪ ಚೇತರಿಕೆ ಅನುಭವವಾದಾಗ ಅವರು ಇಬ್ಬರು ವ್ಯಕ್ತಿಗಳ ಆಸರೆಯೊಂದಿಗೆ ನಮಾಜ್ಗಾಗಿ ಹೊರಬಂದರು. ಹಜರತ್ ಆಯಿಷಾ ರಜಲ್ಲಾನ್ಹಾ ಹೇಳುತ್ತಾರೆ, ಆ ಸಮಯದ ಆ ದೃಶ್ಯವು ಇಂದಿಗೂ ನನ್ನ ಕಣ್ಣ ಮುಂದಿದೆ. ತೀವ್ರ ನೋವಿನ ಕಾರಣದಿಂದಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪಾದಗಳು ನೆಲಕ್ಕೆ ತಾಗುತ್ತಿದ್ದವು. ಈ ಹದೀಸಿನಿಂದ ನಮಗೆ ತಿಳಿದು ಬರುವುದೇನೆಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಎಂತಹ ಅಪಾಯಕಾರಿ ಕಾಯಿಲೆ ಇದ್ದರೂ ಅವರು ದೇವಸ್ಮರಣೆಯನ್ನು ಮರೆಯುತ್ತಿರಲಿಲ್ಲ. ಸ್ವಲ್ಪ ತೊಂದರೆಯಾದರೆ ಕೂಡ ಎಲ್ಲ ಆರಾಧನೆಗಳನ್ನು ಮರೆತು ಬಿಡುವ ಜನರನ್ನು ಸಾಮಾನ್ಯವಾಗಿ ನಾವು ಕಾಣುತ್ತೇವೆ. ಖಂಡಿತವಾಗಿಯೂ ಮೇಲ್ನೋಟಕ್ಕೆ ಇದು ಸಾಮಾನ್ಯ ವಿಷಯದಂತೆ ತೋರಬಹುದು. ಆದರೆ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆ ಸ್ಥಿತಿಯನ್ನು ಒಮ್ಮೆ ನೋಡಿ. ದೇವಸ್ಮರಣೆಯ ಉತ್ಸಾಹ ಅವರಿಗೆ ಎಷ್ಟಿತ್ತೆಂದರೆ ಇಬ್ಬರು ವ್ಯಕ್ತಿಗಳ ಭುಜದ ಮೇಲೆ ಕೈಯಿಟ್ಟು ಅವರು ನಮಾಜ್ಗಾಗಿ ಆಗಮಿಸಿದರು. ಆದ್ದರಿಂದ ಈ ಘಟನೆಯು ಕೇವಲೊಂದು ಸಾಧಾರಣ ಘಟನೆಯಲ್ಲ, ಬದಲಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಹೃದಯದಲ್ಲಿದ್ದ ದೇವಸ್ಮರಣೆಯ ಹಂಬಲದ ಪ್ರತಿಬಿಂಬವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಪ್ರತಿಯೊಬ್ಬ ವಿವೇಕಿಯು ತಿಳಿದುಕೊಳ್ಳಬಹುದಾದ ವಿಷಯವೇನೆಂದರೆ, ದೇವಸ್ಮರಣೆಯು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆಹಾರವಾಗಿತ್ತು ಮತ್ತು ಅದಿಲ್ಲದೆ ಅವರು ತಮ್ಮ ಜೀವನದಲ್ಲಿ ಯಾವುದೇ ಆನಂದವನ್ನು ಪಡೆಯುತ್ತಿರಲಿಲ್ಲ. ಇದನ್ನೇ ಸೂಚಿಸುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು, ನನಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದು ನಮಾಜ್ ಆಗಿದೆ. ಕುರ್ರತು ಐನಿ ಫಿಸ್ ಸಲಾತ್, ಅಂದರೆ ನಮಾಜಿನಿಂದ ನನ್ನ ಕಣ್ಣುಗಳು ತಂಪಾಗುತ್ತವೆ. ಸತ್ಕರ್ಮಗಳು ಎಂದರೇನು ಮತ್ತು ಅಲ್ಲಾಹನು ನಮ್ಮ ಬಗ್ಗೆ ಸಂಪ್ರೀತನಾಗಿದ್ದಾನೆ ಎಂಬುದು ನಮಗೆ ಹೇಗೆ ತಿಳಿಯಲು ಸಾಧ್ಯ ಎಂದು ಜನರು ಕೇಳುತ್ತಾರೆ ಮತ್ತು ಇಂದಿನ ಮಕ್ಕಳು ಹಾಗೂ ಯುವಕರು ಕೂಡ ಪದೇ ಪದೇ ಪ್ರಶ್ನಿಸುತ್ತಾರೆ. ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಿಂದ ಮತ್ತು ಅವುಗಳನ್ನು ಕೇವಲ ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ಮಾತ್ರ ಮಾಡುವುದರಿಂದ ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಬಹುದಾಗಿದೆ. ಮನುಷ್ಯನು ತನ್ನನ್ನು ಸ್ವತಃ ಪರೀಕ್ಷಿಸಿಕೊಳ್ಳಬಹುದು. ಇದಕ್ಕಾಗಿ ಹೊರಗಿನ ಯಾರನ್ನೂ ನ್ಯಾಯಾಧೀಶರನ್ನಾಗಿ ಮಾಡುವ ಅಗತ್ಯವಿಲ್ಲ. ತಾನು ಮಾಡುತ್ತಿರುವ ಒಳಿತುಗಳು ಕೇವಲ ಅಲ್ಲಾಹನಿಗಾಗಿ ಮಾತ್ರ ಆಗಿದ್ದರೆ ಅಲ್ಲಾಹನು ಖಂಡಿತವಾಗಿಯೂ ಅವುಗಳನ್ನು ಮೆಚ್ಚುತ್ತಾನೆ ಎಂಬುದನ್ನು ಮನುಷ್ಯನು ಸ್ವತಃ ಗೊತ್ತು ಮಾಡಿಕೊಳ್ಳಬಲ್ಲನು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆರಾಧನೆಯು ಒಂದು ನಿರಂತರವಾದ ಸತ್ಕರ್ಮದಂತೆ ಇತ್ತು. ಅವರಲ್ಲಿ ಆರಾಧನೆಯ ಉತ್ಸಾಹವು ಸದಾ ಪ್ರಕಾಶಿಸುತ್ತಿತ್ತು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಪ್ರಭುವಿನ ಆರಾಧನೆಯಲ್ಲಿ ಎಷ್ಟು ಮಗ್ನರಾಗುತ್ತಿದ್ದರೆಂದರೆ ಮತ್ತು ಈ ರಹಸ್ಯ ಸಂಭಾಷಣೆಯ ಸರಣಿಯು ಎಷ್ಟು ವಿಸ್ತಾರವಾಗಿತ್ತೆಂದರೆ ಅನೇಕ ಬಾರಿ ಆರಾಧನೆ ಮಾಡುತ್ತಾ ಮಾಡುತ್ತಾ ಅವರ ಪಾದಗಳು ಊದಿಕೊಳ್ಳುತ್ತಿದ್ದವು. ನಿಮಗೆ ಇಷ್ಟೊಂದು ಆರಾಧನೆಯ ಅವಶ್ಯಕತೆ ಏನು? ನಿಮ್ಮ ಪಾಪಗಳೆಲ್ಲವೂ ಕ್ಷಮಿಸಲ್ಪಟ್ಟಿವೆಯಲ್ಲವೇ ಎಂದು ಸಹಾಬಿಯರು ಕೇಳುವಾಗ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಉತ್ತರ ನೀಡುತ್ತಿದ್ದರು, ನಾನು ಕೃತಜ್ಞತೆ ಅರ್ಪಿಸಬೇಡವೇ? ಅಲ್ಲಾಹ್ ಎಂತಹ ಪ್ರೇಮವಿದು! ಅಲ್ಲಾಹನ ನೆನಪಿನಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಲ್ಲುವಾಗ ಅವರಿಗೆ ತಮ್ಮ ದೇಹದ ಅರಿವೇ ಇರುತ್ತಿರಲಿಲ್ಲ. ಜನರನ್ನು ಬೆಚ್ಚಿ ಬೀಳಿಸುವ ಮತ್ತು ನೋಡುವವರ ಮೇಲೆ ಪ್ರಭಾವ ಬೀರುವ ಆ ದೈಹಿಕ ನೋವುಗಳು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿರಲಿಲ್ಲ. ಎಂತಹ ನಿಷ್ಠೆಯಿಂದ ಕೂಡಿದ ಮತ್ತು ಎಂತಹ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಉತ್ತರವಿದು! ಇದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪವಿತ್ರ ಹೃದಯದ ಭಾವನೆಗಳನ್ನು ಬಿಚ್ಚಿಡುತ್ತದೆ. ಇದೇ ವಿಷಯವನ್ನು ಮುಂದುವರಿಸುತ್ತಾ ಹಜರತ್ ಮುಸ್ಲಿಮ್ ರಜಲಾನು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕೆಲಸಗಳಲ್ಲಿ ನಿರತರಾಗುತ್ತಿದ್ದರು. ಕೇವಲ ಆರಾಧನೆ ಮಾಡಿ ಸುಮ್ಮನೆ ಕುಳಿತು ಬಿಡುತ್ತಿರಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಿನಪೂರ್ತಿ ಅಲ್ಲಾಹನ ನಾಮದ ಪ್ರಚಾರಕ್ಕಾಗಿ ಮತ್ತು ಅವನ ವಿಧೇಯತೆಯನ್ನು ಜಾರಿಗೆ ತರುವ ಪ್ರಯತ್ನದಲ್ಲಿ ತೊಡಗಿರುತ್ತಿದ್ದರು. ಒಟ್ಟಿನಲ್ಲಿ ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾದರಿಗಳನ್ನು ಅನುಸರಿಸುತ್ತಾ ನಮಾಜ್ ಮತ್ತು ಆರಾಧನೆಗಳಲ್ಲಿ ಈ ಉನ್ನತ ಮಟ್ಟವನ್ನು ಗಳಿಸಲು ಪ್ರಯತ್ನಿಸಬೇಕು. ಆಗಲೇ ನಾವು ನಿಜವಾದ ಮುಸ್ಲಿಮರೆಂದು ಕರೆಯಲ್ಪಡಲು ಸಾಧ್ಯ. ಹಜರತ್ ಮಸೀಹುಲ್ ಇಸ್ಲಾಂ ಹಜರತ್ ಮೀರ್ ನಾಸಿರ್ ನವಾಬ್ ಸಾಹೇಬರಿಗೆ ಹೀಗೊಂದು ಪತ್ರವನ್ನು ಬರೆದರು. ನೀವು ನಿಮ್ಮ ಜೀವನದ ಕಾರ್ಯವೈಖರಿಗಾಗಿ ಕೇಳಿದ್ದ ವಿಷಯಕ್ಕೆ ಇರುವ ಉತ್ತರವೇನೆಂದರೆ, ನೀವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಸರಿಯಾಗಿ ಅನುಸರಿಸುವ ಕಡೆಗೆ ಒಲವು ತೋರಿಸಬೇಕು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡು ಕಾರ್ಯಗಳ ಕುರಿತು ಅತ್ಯಂತ ಹೆಚ್ಚಿನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದರು. ಒಂದು ನಮಾಜ್ ಮತ್ತು ಇನ್ನೊಂದು ಜಿಹಾದ್. ನನ್ನ ಕಣ್ಣುಗಳ ತಂಪು ನಮಾಜ್ನಲ್ಲಿದೆ ಎಂದು ನಮಾಜ್ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ಈ ಕಾಲದಲ್ಲಿ ಜಿಹಾದ್ ಆಧ್ಯಾತ್ಮಿಕ ರೂಪವನ್ನು ಪಡೆದುಕೊಂಡಿದೆ. ಇಸ್ಲಾಂ ಧರ್ಮದ ಸಂದೇಶವನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸುವುದೇ ಈ ಕಾಲದ ಧರ್ಮಯುದ್ಧ ಅಥವಾ ಜಿಹಾದ್ ಆಗಿದೆ. ಅಲ್ಲಾಹನ ಲೋಕದಲ್ಲಿ ಬೇರೆ ಯಾವುದಾದರೂ ಪರಿಸ್ಥಿತಿಯನ್ನು ಉಂಟು ಮಾಡುವ ತನಕ ಇದೇ ಜಿಹಾದ್ ಆಗಿರುತ್ತದೆ. ಒಂದು ವೇಳೆ ನಾವು ಈ ಜಿಹಾದಿನಲ್ಲಿ ಪಾಲುದಾರರಾಗಲು ಬಯಸುವುದಾದರೆ ನಾವು ಅಲ್ಲಾಹನ ಪ್ರೀತಿ ಮತ್ತು ದುಆಗಳ ಕಡೆಗೆ ಹಾಗೂ ನಮ್ಮ ಆರಾಧನೆಗಳ ಕಡೆಗೆ ಗಮನ ಹರಿಸಬೇಕಾಗುವುದು.
ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾದರಿಗಳನ್ನು ಅನುಸರಿಸುತ್ತಾ ಈ ಕೆಲಸಗಳನ್ನು ಮಾಡುವಾಗ ಮಾತ್ರ ನಮ್ಮ ಕೆಲಸಗಳಲ್ಲಿ ಅನುಗ್ರಹ ಉಂಟಾಗುವುದು. ಅಲ್ಲಾಹನು ನಮಗೆ ಅದರ ಸೌಭಾಗ್ಯ ನೀಡಲಿ. ಇಂದು ಬಾಂಗ್ಲಾದೇಶದ ಜಮಾತಿನ ಜಲ್ಸಾ ಸಹ ನಡೆಯುತ್ತಿದೆ. ಅಲ್ಲಿ ಜಮಾತಿನ ವಿರೋಧವು ಸಾಕಷ್ಟು ಇರುತ್ತದೆ. ಅವರಿಗಾಗಿಯೂ ದುಆ ಮಾಡಿರಿ. ಅಲ್ಲಾಹನು ಅವರೆಲ್ಲರನ್ನೂ ತನ್ನ ಸಂರಕ್ಷಣೆಯಲ್ಲಿ ಇರಿಸಲಿ ಮತ್ತು ಅವರ ಜಲ್ಸಾ ಸಹ ಯಾವುದೇ ಅಡೆತಡೆಯಿಲ್ಲದೆ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿ. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.